ಸ್ನೇಹಿತರೆ, ಇವತ್ತು ಎದ್ದಿದ್ದೆ ಲೇಟ್ ಆಗೋಯ್ತು. ನನ್ನ ಫ್ರೆಂಡ್ ಮಗಳು ಮದುವೆಗೆ ಬೇರೆ ಹೋಗಬೇಕಾಗಿತ್ತು. ಸೊ ಏನು ಮಾಡೋದು ಅಂತ ಸ್ನಾನಕ್ಕೆ ಹೋದೆ. ಸ್ನಾನ ಮಾಡಿ ಪೂಜೆ ಅಷ್ಟೊತ್ತಿಗೆಲ್ಲ ರೆಡಿ ಆಗಿತ್ತು. ಪೂಜೆ ಮುಗಿಸ್ಕೊಂಡು ಅಷ್ಟೊತ್ತಿಗೆ ನನ್ನ ಮಗ ರೆಡಿ ಆಗು ಅಂತ ಹೇಳಿದ್ರೆ ಗಿಣಿ ಜೊತೆ ಆಟ ಆಡಿಕೊಂಡು ಒಂದು ಟವಲ್ ಸುತ್ಕೊಂಡು ಆಟೋರ್ ಈ ಥರ ಡ್ಯಾನ್ಸ್ ಮಾಡ್ತಾಯಿದ್ದ. ಸೊ ಎಲ್ಲರನ್ನೂ ಕರ್ಕೊಂಡು ಮದುವೆಗೆ ಹೋದೆ. ಮದುವೆಗೆ ಹೋಗಿ ಅಲ್ಲಿ ಚೆನ್ನಾಗಿ ಗಡಕ್ಕೆ ತಗ್ದು ತಿಂದುಬಿಟ್ಟು ಮುಯಿ ಹಾಕಿಬಿಟ್ಟು ಅಲ್ಲಿಂದ ನೇರವಾಗಿ ವಾಪಸ್ ತಂದು ಇವ್ರನ್ನ ಮನೆಗೆ ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡಿ ಮತ್ತೆ ನಾನು ಬಾಡಿಗೆ ಹೋಗಿದ್ದೆ. ಮತ್ತು 5 ಗಂಟೆಗೆ ಫೋನ್ ಮಾಡಿದ್ರು, ರಾಗಿ ಬೀಸಬೇಕು ಬನ್ನಿ ಮನೆಗೆ ಅಂತ. ಸೊ ಅಲ್ಲಿಂದ ಬೇಗ ಬಂದು ಉತ್ತಮ್ ಡ್ರಾಪ್ ಮಾಡಿ ರಾಗಿ ಬೀಸಿ ಮತ್ತೆ ಉತ್ತಮ್ ಕರ್ಕೊಬರೋಣ ಅಂತ ಹೋದೆ. ಅಷ್ಟೊತ್ತಿಗಾಗಲೇ 7 ಗಂಟೆ ಆಗೋಗಿತ್ತು. ಸರಿ 7 ಗಂಟೆಗೆ ಹೋಗಿ ಅವ್ನು ಟ್ಯೂಷನ್ ಹತ್ರ ಅವ್ನು ಪಿಕಪ್ ಮಾಡೋಕ್ಕೆ ನಿಂತಿದ್ದೆ. ಅಲ್ಲೇ ಒಂದು ಸುಂದರವಾದ ಮರ ಇತ್ತು. ಒಂದು ಸಣ್ಣ ಮರನ ಎಷ್ಟು ಅಲಂಕಾರವಾಗಿ ಕೆತ್ತನೆ ಮಾಡ್ಬೋದು ಅನ್ನೋದನ್ನ ಅಲ್ಲಿನ ಚಿತ್ರಣ ತೋರಿಸ್ತಾಯಿತ್ತು. ಸೊ ಅಲ್ಲಿಂದ ಮತ್ತೆ ಉತ್ತಮನ ಕರ್ಕೊಂಡು ಅವನ ಮನೆಗೆ ಡ್ರಾಪ್ ಮಾಡಿದೆ. 7:15 7:30 ಆಗಿತ್ತು. ಅಲ್ಲಿಂದ ಮನೆಗೆ ಬಂದು ನನ್ನ ಪ್ರೀತಿಯ ವೀವರ್ಸ್ಗೋಸ್ಕರ ಎಡಿಟಿಂಗ್ ಮಾಡೋಣ ಅಂತ ಕೂತ್ಕೊಂಡೆ. ಅಷ್ಟೊತ್ತಿಗೆ ಅವಲೇ 8 ಗಂಟೆ ಆಗೋಯಿತು. ಮನೆಯವರು ಊಟಕ್ಕೆ ಬನ್ನಿ ಅಂತ ಕೂಗ್ತಾಯಿದ್ರು. ಸೊ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ.